ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಶ್ವೇತಾ ಆಲ್ ಇನ್ ಒನ್ ವಿಲಾಗ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನೋಡ್ರಿ, ಒಂದು ಕಟೋರಿ ಬ್ಲೌಸ್ ಕಟಿಂಗ್ ಮಾಡ್ಬೇಕತ್ತೆ ಕಟಿಂಗ್ ಮಾಡಾಕತ್ತೀನಿ. ಇದು 34 ಸೈಜಿಂದ ಕಟೋರಿ ಬ್ಲೌಸ್ ಐತಿ. ಇಷ್ಟು ದಿನ ಏನೈತಿ ಬರೀ ನಾರ್ಮಲ್ ಬ್ಲೌಸ್ ಕಟಿಂಗ್ ಮಾಡಿ ತೋರಿಸಿದ್ದೆ. ಇವತ್ತು ಕಟೋರಿ ಬ್ಲೌಸ್ ಮಾಡ್ಬೇಕತ್ತೆ ಕಟಿಂಗ್ ಮಾಡ್ಬೇಕತ್ತೆ ಕಟಿಂಗ್ ಮಾಡತ್ತೀನಿ. ನೋಡಿರಿ ಯಾವ ಥರ ನಾ ಕಟಿಂಗ್ ಮಾಡ್ತೀನಿ ಅನ್ನೋದು ನೋಡಿರಿ. ಇದು 42 ಸೈಜಿನ ಇದು ಬ್ಲೌಸ್ ಐತಿ. ಇದು ಇವರು ಪೀಸ್ ಏನು ಕೊಟ್ಟಾರಲ್ಲ, ಇದು ಅಸ್ತರದ್ದು ಏನಲ್ಲ, ಇದು ವಿದೌಟ್ ಅಸ್ತರ್. ಇದು ಏನೈತಿ 83 ಇದು ಬ್ಲೌಸ್ ಪೀಸ್. ನೋಡೋನು ಸ್ವಲ್ಪ ಒಳಗದ ಬಟ್ಟೆ ಕಮ್ಮಿ ಬಿದ್ದರೆ ಏನೈತಿ, ನಾ ಬೇರೆ ಯಾರು ಹಚ್ತೀನಿ ಅಂದಿನಿ. ಆಯ್ತು, ಅವ್ರು ಹಚ್ಚತ್ ಯಾರು ನನಗೆ. ಅದಕ್ಕೆ ನೋಡ್ರೂ ಇದನ್ನು ಅಡ್ಜಸ್ಟ್ ಮಾಡಿ ಯಾವ ಥರ ಕಟಿಂಗ್ ಮಾಡೋದು ಅನ್ನೋದು ಈ ವಿಡಿಯೋದಾಗ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿರಿ. ಮೊದಲಿಗೆ ಬ್ಯಾಕ್ ಪಾರ್ಟ್. ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡ್ತೀನಿ ನೋಡ್ರಿ. ಬ್ಲೌಸ್ನ ಪೂರ್ಣ ಉದ್ದ ಎಷ್ಟದ, ಶೋಲ್ಡ್ರ್ ಜಾಯಿಂಟ್ದಿಂದ ಇಲ್ಲಿ ಕೆಳಗಿನ ತನೂ ಟಕ್ಸ್ ಏನು ಕೆಳಗೆ ಹಿಡಿದಿರ್ತಲ್ಲ ಅಲ್ಲಿ ತನೂ ಸ್ವಲ್ಪ ಎಳೆದು ತೊಗೋಬೇಕು. ಎಷ್ಟೈತೆ ನೋಡ್ರಿ, 14 ಇಂಚ್ ಅದ. ಹದಿನಾಲ್ಕಕ್ಕೆ 1 ಇಂಚ್ ಆ್ಯಡ್ ಮಾಡ್ಬೇಕು. ಅಂದ್ರೆ ಕೆಳಗಡೆ 1/2 ಇಂಚ್, ಮೇಲ್ಗಡೆ 1/2 ಇಂಚ್. ಯಾಕಂತಂದ್ರೆ ಕೆಳಗಡೆ ಏನೈತಿ, ನಾವು ಮಾರ್ಜಿನ್ ಸಂಬಂಧ 1/2 ಇಂಚ್. ವಾವ್, ಬ್ಲೌಸ್ ಒಳಗೆ ರೆಡಿ 14 ಇಂಚ್ ಅದ. ಅದಕ್ಕೆ 1/2 ಇಂಚ್ ಆ್ಯಡ್ ಮಾಡಿಕೊಂಡು ಕೆಳಗಡೆ 1/2 ಇಂಚ್, ಮೇಲ್ಗಡೆ 1/2 ಇಂಚ್, 1 ಇಂಚ್ ಆ್ಯಡ್ ಮಾಡಬೇಕು. ಹಿಂಭಾಗದ ಪೂರ್ಣ ಉದ್ದ 15 ಇಂಚ್ ಆಯ್ತಿದೆ. ಆಯಿತು. ಇದು ಚಾಕ್ ಕಾನ್ಸಾಕ್ತದೆ ಫ್ರೆಂಡ್ಸ್. ಇದು ಪುಡಿ ಆಗೈತಿ, ಬೇರೆ ಚಾಕ್ ತೊಗೊತಿಂತಾರೆ. ಆಮೇಲೆ ಅವ್ರ ಬ್ಲೌಸ್ದೊಳಗೆ ಶೋಲ್ಡ್ರ್ ಎಷ್ಟೈತೆ ನೋಡ್ಕೋಬೇಕು. ಶೋಲ್ಡ್ರ್ ಅಳತೆ ನೀಟಾಗಿ ರೌಂಡಾಗಿ ಹಾಕೋಬೇಕು. ಇಲ್ಲಿಂದ ಇಲ್ಲಿಗೆ 11 ಇಂಚ್ ಅದ. 11 ಇಂಚಿಗೆ 1/2 ಇಂಚ್ ತೊಗೋಬೇಕು. 11.5 ಅಂತಂದ್ರೆ 5.75. ಅಂದರೆ 6 ಇಂಚಿಗೆ 2 ಪಾಯಿಂಟ್ ಕಮ್ಮಿ. ಇಲ್ಲಿ ಕೆಳಗಡೆ ಏನೈತಿ, ಬಗಲಿನ ಉದ್ದ 6 ಇಂಚ್, ಒಂದು 1/4 ಇಂಚ್ ಅಷ್ಟೇ ಜಾಸ್ತಿ ಮಾಡ್ಕೋಬೇಕು. ಇಲ್ಲಿಂದಾನು 5.25 ಒಂದು ಗೆರೆ ಹಾಕೋಬೇಕು. ಇಲ್ಲಿಂದಾನು
ಇದೇ ಸುತ್ತಳತೆ 42 ಐತಲ್ಲ, 42 ಒಳಗೆ ಅರ್ಧ ಭಾಗ ಮಾಡಿದ್ರೆ 10 ಇವತ್ತು 10 ಅರ್ಧ 20 ಅರ್ಧ 10 ಕಾಲು ಬರ್ತದೆ, 10 ಕಾಲು. ಇಲ್ಲಿಂದ 2 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಆಮೇಲೆ ಸೊಂಟದ ಸುತ್ತಳತೆ ಬ್ಲೌಸ್ದೊಳಗೆ ಇವ್ರದ್ದೇ ಐತಿ. ಸೊಂಟದ ಸುತ್ತಳತೆ ಎಷ್ಟೈತಿ ನೋಡೋದು. 17 ಅಂದರೆ 8.5. ಸೊಂಟದ ಸುತ್ತಳತೆ 8.5. 2 ಇಂಚು ಹೊಲಿಗೆ ಮಾರ್ಜಿನ, 1 ಇಂಚು ಇಲ್ಲಿ ಡಾಟ್ ಹಿಡಿತೀವ್ರ ಟಕ್ಸ್ ಸಂಬಂಧ, ಬ್ಯಾಕ್ ಟಕ್ಸ್ ಅದ್ರ ಸಂಬಂಧ 1 ಇಂಚ್ ಎಕ್ಸ್ಟ್ರಾ. ಇಷ್ಟು ಮಾರ್ಕಾಯ್ತು ಫ್ರೆಂಡ್ಸ್. ಇವ್ರದ್ದು ಅಳತೆ ಬ್ಲೌಸ್ ಒಳಗೆ ಶೋಲ್ಡ್ರ್ ಎಷ್ಟೈತೆ ನೋಡ್ಕೋಬೇಕು ನಾವು. ಇದು ಪೌನೆ 3 ಇಂಚ್ ಐತಿ. ಪೌನೆ 3 ಇಂಚಿಂದ ಪೌನೆ 4 ಇಂಚಕ್ಕೆ ಒಂದು ಮಾರ್ಕ್. ಪೌನೆ 3 ಇಂಚ್ ಅಂದ್ರೆ 3 ಮೇಲೆ 2 ಪಾಯಿಂಟ್ ಅಂದರೆ ಈ ಕಡೆ ಒಂದು 1/4 ಇಂಚು, ಈ ಕಡೆ ಒಂದು 1/4 ಇಂಚು, 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ. ಕೊರಳಿನಾಗಲ್ಲ 2.5 ಬತ್ತು ನೋಡ್ರಿ ಇದು. ಆನಂತರ ಇಲ್ಲಿಂದ 1/4 ಇಂಚು ಆರ್ಮೋಲ್ ರೌಂಡಿಗೆ, 1/2 ಇಂಚ್ ಸ್ಟಿಚಿಂಗ್ ಬಿಟ್ಟು ಇದು ಎಷ್ಟೈತೆ ನೋಡ್ಕೋಬೇಕು. 5 ಮೇಲೆ 1 ಗೆರೆ ಬತ್ತಿದೆ. ಎರಡೂವರೆ ಮೇಲೆ 2 ಗೆರೆ. ಈಗ ಇವ್ರದ್ದು ಅಳತೆ ಬ್ಲೌಸ್ ಒಳಗೆ ಇದು ಎಷ್ಟೈತೆ ನೋಡೋಣ. ಆರ್ಮೋಲ್ ಏರಿಯಾ ಸ್ಲೀವ್ಸ್ ರೌಂಡ್ ಇದೆ. ಇದಕ್ಕೆ ಬಗಲಿನ ಸುತ್ತ ಅಳತೆ ಎಷ್ಟೈತೆ ನೋಡೋಣ. ಅಳತೆ ಬ್ಲೌಸ್ ಒಳಗೆ 8 ಇಂಚ್ ಅದ ನೋಡೋಣ. ಇದು ನಾವು ಹಾಕಿವಲ್ಲ, ಇದು ಮಾರ್ಕಿಂಗ, ಇದು ಕರೆಕ್ಟ್ ಅದಕ್ಕೆ ಮ್ಯಾಚ್ ಆಗುತ್ತಿಲ್ಲ ನೋಡೋಣ. ನೋಡಿರಿ 1 ಇಂಚ್ ಎಕ್ಸ್ಟ್ರಾ ಬರಾಕತ್ತಿದ್ದಿಲ್ಲಿ. ಒಂದು ಇಂಚ್ ಎಕ್ಸ್ಟ್ರಾ ಬರಾಕತ್ತಿ. ಇಲ್ಲಿ ಹಿಂದಗಡೆ ಎಷ್ಟು ಬರುತ್ತೆ ನೋಡಿ. 20 ಅಂದರೆ 1/4 ಇಂಚ್ ಕಮ್ಮಿ ಮಾಡೋಣ.
8:30 ಬರ್ತಿದೆ. ಇವು ನೋಡ್ರಿ ಒಬ್ಬೊಬ್ರದ್ದು ಏನಿರ್ತೈತಲ್ಲ ಇಲ್ಲಿ ಬ್ಯಾಕ್ ಸೈಡ್ ಇದು ಶೋಲ್ಡ್ರ್ ಪಟ್ಟಿದ್ದು ಇಲ್ಲಿ ಇದು ಹಿಂದಿನ ಏನಂತಾರಪ್ಪ ಗೊತ್ತಾಗುತ್ತೆ, ಅದು ದೊಡ್ಡದಿರ್ತದೆ ಒಬ್ಬೊಬ್ರದ್ದು ಇಲ್ಲಿ. ಇವರು ಎಷ್ಟು ತೊಗೊಂಡಾರ ನೋಡೋಣ. ಬ್ಲೌಸ್ದಾಗ ಎಷ್ಟಾಯ್ತು ನೋಡಂತಂದ್ರಿ. ಇಲ್ಲಿಂದ ಒಂದು ಸ್ಟ್ರೈಟ್ ಮಾರ್ಕ್ ಹಾಕೋಣ. ಇಲ್ಲಿಂದ ಒಂದು ಸ್ಟ್ರೈಟ್ ಮಾರ್ಕ್ ಹಾಕೊಂಡು ಇದು ನೋಡಿ. ನೋಡ್ರಿ ಅವ್ರು 2 ಇಂಚ್ ತೊಗೊಂಡಾರ ಇಲ್ಲಿ. ಇದು ಏನು ನಾವು ಶೇಪ್ ಹಾಕಿಲ್ಲ ರೌಂಡ್ ಶೇಪ್, ಅವ್ರಿಲ್ಲಿ 2 ಇಂಚ್ ತೊಗೊಂಡಾರ. ನಾವು ಅಷ್ಟೇ ತೊಗೊಂಡು ಫ್ರೆಂಡ್ಸ್. ಈಗ ನೋಡೋಣ ಅದು ಕರೆಕ್ಟ್ ಬರ್ತದಿಲ್ಲತ್ತ. ಈಗ ನೋಡಿ ಕರೆಕ್ಟಾಗಿ 8 ಇಂಚ್ ಬಂತು. ಆಮೇಲೆ ಹಿಂಭಾಗದ ಅವರು ಕೊರಳು ಏನು ಹೇರಲ್ಲ, ಇದಕ್ಕಿಂತ 2 ಇಂಚ್ ಮ್ಯಾಗ ಇಡತ್ತೆ ಯಾರು ನನಗೆ ಒಂದು 2 ಬಟ್. ಅವ್ರದ್ದು ಎಷ್ಟೈತೆ ನೋಡ್ರಿ, ಅವ್ರ ಅಳತಿ ಬ್ಲೌಸ್ ಒಳಗೆ 6 ಇಂಚ್ ಅದ. 6 ಇಂಚ್ ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ 6.5 ಐತಿ. 6.5 ಅಂತಂದ್ರೆ ನಾವು ಇದಕ್ಕಿಂತ 2 ಇಂಚ್ 2 ಬಟ್ ಮ್ಯಾಲೆ ಅಂತಂದ್ರೆ ಇಲ್ಲಿಗೆ ಎಷ್ಟು ಬರ್ತದೆ ನೋಡ್ತಾರೆ. ನಾಲ್ಕೂವರೆ ಅದು 4.5 ಅಂದರೆ 5 ಇಂಚ್ ತೊಗೊಂಡು ಫ್ರೆಂಡ್ಸ್. ನಾಲ್ಕೂವರೆನೇ ತೊಗೊಂಡ್ರೂ ಬರ್ತೈತಿ. ಅವ್ರು ಸ್ವಲ್ಪ ಕೊಳ್ಳೆ ಮ್ಯಾಲೆ ಬೇಕಂತ ಹೇಳ್ಯಾರ. ಆಮೇಲೆ ಇಲ್ಲಿಂದ 2.5 ರೌಂಡ್ ಶೇಪ್ ಕೊಟ್ಟಿನಿ ನೋಡ್ರಿ. ಇದಿಷ್ಟು ಬ್ಯಾಕ್ ಪಾರ್ಟ್ ಕಟಿಂಗ್ ಆಯ್ತು, ಇದು ಮಾರ್ಕಿಂಗ್ ಮಾಡೀನಿ. ಇದನ್ನೀಗ ಕಟ್ ಮಾಡಬೇಕು. ಇದು ಕಟ್ ಮಾಡೋಕ್ಕಿಂತ ಮುಂಚೆ ನೋಡ್ರಿ ಇದನ್ನು ಇನ್ನೂ ಇಲ್ಲಿ ಸ್ಲೀವ್ಸ್ ತೊಗೋಬೇಕು. ಸ್ಲೀವ್ಸ್ ತೊಗೊಂಡು ಆಮೇಲೆ ಇದು ಕಟೋರಿ ಮತ್ತು ಆ ಕಡೆ ಸೈಡ್ ಪಾರ್ಟ್ನು ತೊಗೋಬೇಕು. ಇದು ಕಟೋರಿದ ಈ ಬಟ್ಟೆ ಒಳಗೆ ಸಾಲುತ್ತಾ ಇಲ್ಲ ನೋಡ್ಕೊಂಡು, ಯಾಕಂದರೆ ನಾವು ಒಮ್ಮೆ ಕಟ್ ಮಾಡಿಂದ ಏನು ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಇದು ಫಸ್ಟ್ ನಾ ಮಾರ್ಕಿಂಗ್ ಮಾಡ್ಕೊಂಡು ನೋಡ್ಕೊತೀನಿ. ಇಲ್ಲಿ ನಾನಂತ ಅದು ಕಟಿಂಗ್ ಮಾಡ್ತೀನಿ. ಇದು ಅರ್ಬಿ ಸ್ವಲ್ಪ ಕ್ರಾಸ್ ಐತಿಲ್ಲ, ಅದಕ್ಕೆ ಸ್ಟ್ರೇಟಾಗಿ ಕಟ್ ಮಾಡತ್ತೀನಿ ನೋಡಿ. ಈಗ ಸ್ಲೀವ್ಸ್ ಮಾರ್ಕ್ ಹಾಕೋನು ಅಂದ್ರೆ ಅದ ನಮಗೆ ಗೊತ್ತಾಕತ್ತವತಿ ಎಷ್ಟು ಬರ್ತದ ಹೆಂಗದ ಅನ್ನೋದು. ಇದು ವಿದೌಟ್ ಲೈನಿಂಗ್ ಐತಿ. ವಿದೌಟ್ ಲೈನಿಂಗ್ ಅಂತಂದ್ರೆ ಕೆಳಗಡೆ ಫೋಲ್ಡಿಂಗ್ ಮಾಡಿ ನಾವು ಸ್ಟಿಚಿಂಗ್ ಮಾಡೋಕೆ 1.5 ಇಂಚ್ ಬಿಡ್ತೀವಿ ಫೋಲ್ಡ್ ಮಾಡಿ ಹೊಲಿಯೋಕೆ. ಆದರೆ ಇದು ಬಟ್ಟೆ ಸ್ವಲ್ಪ ಕಮ್ಮಿ ಇದರಿಂದ ನಾನು 1/2 ಇಂಚ್ ಅಷ್ಟೇ ತೊಗೋತೀನಿ. ಒಳಗಡೆ ಬೇರೆ ಬಟ್ಟೆ ಹಚ್ತೀನಿ ಇದಕ್ಕೆ.
ಒಂಚೂರು ಎಕ್ಸ್ಟ್ರಾನೇ ಇರ್ತದೆ. ಕ್ರಾಸ್ ಆಗೈತಿ. ಇಲ್ಲಿಂದ ಅದೇ ಬ್ಲೌಸ್ ಒಳಗೆ ಇವ್ರದ್ದು ಸ್ಲೀವ್ಸ್ ಎಷ್ಟೈತೆ ನೋಡ್ಕೊಂಡು ಅದೇ ಬ್ಲೌಸನ್ನೇ ಇಟ್ಟ ಕಟಿಂಗ್ ಮಾಡೋಣಂತ. ಸ್ಲೀವ್ಸ್ ರೌಂಡ್ ಮಾರ್ಕಿಂಗ್, ಆಮೇಲೆ ತೋಳಿನ ಉದ್ದ ಒಂದು 1/2 ಇಂಚ್ ಸ್ಟಿಚಿಂಗ್ ಮಾಡೋಕೆ ಮೇಲ್ಗಡೆ ತೊಗೋಬೇಕು. ಮತ್ತು ಆಮೇಲೆ ಆರ್ಮೋಲ್ ರೌಂಡ್, ಇದಕ್ಕಿಂತ ಒಂದು ಅವ್ರದ್ದೇನು ಮಾರ್ಕಿಂಗ್ ಇರುತ್ತಲ್ಲ ಅದಕ್ಕಿಂತ ಒಂದು 1/2 ಇಂಚ್ ಮತ್ತು ಮೇಲೆ ತೊಗೋಬೇಕು. ಅಂದರೆ ಇದು ಸ್ಟಿಚಿಂಗ್ ಹಾಕಿದ ಬಳಿಕ ಅವ್ರದ್ದು ರೆಡಿ ಎಲ್ಲಿಗೆ ಇರುತ್ತೆ ಅಲ್ಲಿಗೆ ಬರ್ತೈತಿ. ಡೌನಿಗೆ ಎಷ್ಟು ತೊಗೊಂಡ್ರೆ ನೋಡಂತಳ್ರಲ್ಲಿ. ಇವ್ರದ್ದು ಬ್ಲೌಸ್ ಪೂರ್ಣ ಉದ್ದ ಏನೈತಿ 9 ಇಂಚ್ ಅದ. 9 ಇಂಚಿಗೆ ಇವರು 3.5 ಇಂಚ್ ತೊಗೊಂಡಾರ ನೋಡ್ರಿ. ಆರ್ಮೋಲ್ ರೌಂಡ್ ಎಷ್ಟೈತೆ ನೋಡ್ರಿ. ಇದು ಅಲ್ಲಿ ಅವ್ರದ್ದು ಅಳತೆ ಬ್ಲೌಸ್ ಒಳಗೆ 8 ಇಂಚ್ ಬಂದಿತ್ತು. ಇದು ನೋಡ್ರಿ 8.5 ಬರ್ತೈತಿ. ಇದಕ್ಕೆ ಒಂದು ಸ್ವಲ್ಪ ಬಟ್ಟೆ ಕಮ್ಮಿ ಐತಿ, ಅದು ನಾವು ಸ್ಟಿಚಿಂಗ್ ಮಾಡ್ತಿಂದ ಜಾಯಿಂಟ್ ಮಾಡೋಣಂತ. ಈಗ ಇದು ಶೇಪ್ ಹಾಕೊಂಡು ನೋಡ್ರಿ. ಈ ಥರ ಶೇಪ್ ಹಾಕೀನಿ. ಇದು ನೋಡೋಣ, ಮಾರ್ಕ್ ಹಾಕೊಂಡಿಲ್ಲ. ಇಲ್ಲಿ ಎಷ್ಟು ಬಟ್ಟೆ ಉಳಿತದ ಅನ್ನೋದು ನಮ್ಗೆ ಗೊತ್ತಾಗ್ತೈತಿ. ಅಂದರೆ ಇನ್ನು ಫ್ರಂಟ್ ಪಾರ್ಟ್ ಒಂದು ಮಾರ್ಕ್ ಹಾಕಬೇಕಲ್ಲ ಫ್ರೆಂಡ್ಸ್, ಅದ್ರ ಸಂಬಂಧ. ಈಗ ನೋಡಿ ನಮಗೆ ಇದು ಬ್ಯಾಕ್ ಪಾರ್ಟ್ ಮತ್ತು ಸ್ಲೀವ್ಸ್ ಮಾರ್ಕಿಂಗ್ ಹಾಕಿ ನಮ್ಗೆ ಇಷ್ಟೇ ಬಟ್ಟೆ ಉಳಿತು. ಇಷ್ಟರಲ್ಲೇ ನಾವೇನೈತಿ ಕಟೋರಿ ಮತ್ತು ಕಟೋರಿ ಸೈಡ್ ಭಾಗ ಕ್ರಾಸ್ ಬೆಲ್ಟ ಮತ್ತು ಪೈಪಿಂಗು ಇದ್ರೊಳಗೆ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡೋಣ ಅಂತ. ಈಗ ಬ್ಯಾಕ್ ಪಾರ್ಟ್ ಇದು ಕಟ್ ಮಾಡಿಕೊಂಡು ಪೇಪರ್ ಒಳಗೆ ನಾನು ಅದು ಮಾರ್ಕಿಂಗ್ ಮಾಡಿಕೊಂಡು ಅದು ಪೇಪರ್ ಇಲ್ಲಿಟ್ಕಾಸ ನಾನು ಮಾರ್ಕ್ ಮಾಡಿ ಕಟಿಂಗ್ ಮಾಡ್ತೀನಿ. ಯಾಕಂದರೆ ಬಟ್ಟೆ 1 ಮೀಟ್ರ್ ಇತ್ತು ಅಂತಂದ್ರೆ ನಾನು ಇದ್ರೊಳಗೆ ಕಟಿಂಗ್ ಮಾಡಿ ತೋರಿಸ್ತೀನಿ. ಬಟ್ಟೆ 1 ಮೀಟ್ರ್ ಇಲ್ಲ ಫ್ರೆಂಡ್ಸ, 83 ಐತಿದೆ. ಅದ್ರ ಸಂಬಂಧ ಅಂದ್ರೆ 42 ಸೈಜಿಂದ ಐತಲ್ಲ, ಇದು ಬಟ್ಟೆ ಸ್ವಲ್ಪ ಕಮ್ಮಿ ಐತಿ, ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು. ಅದಕ್ಕೆ ನಾನು ಫಸ್ಟ್ ಇದು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡು ಪೇಪರ್ ಕಟಿಂಗ್ ಮಾಡಿ ಆ ನಂತರ ಇದ್ರೊಳಗೆ ಅಡ್ಜಸ್ಟ್ ಮಾಡ್ತೀನಿ. ಈಗ ನೋಡ್ರಿ ಫ್ರೆಂಡ್ಸ, ನಾನು ಕಟೋರಿ ಮತ್ತು ಕಟೋರಿ ಸೈಡ್ ಭಾಗ ಮಾರ್ಕಿಂಗ್ ಹಾಕೀನಿ. ಈಗ ನಾ ಬ್ಯಾಕ್ ಪಾರ್ಟ್ ಮತ್ತು ಸ್ಲೀವ್ಸ್ ಕಟಿಂಗ್ ಮಾಡಿ ತಗೊಂಡೀನಿ. ಇನ್ನು ಇದು ಫ್ರಂಟ್ ಪಾರ್ಟದ ನಾನು ಕಟಿಂಗ್ ಮಾಡಿಲ್ಲ.
ಇದು ನೋಡ್ರಿ ಈಗ ಪೇಪರ್ ಒಳಗೆ ನಾ ಫಸ್ಟ್ ಇದು ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡಿ ತಗೊಂಡು ಇದು ಪೇಪರ್ ಕಟಿಂಗ್ ಒಳಗೆ ಇದೆಲ್ಲ ಇದು ಬ್ಯಾಕ್ ಪಾರ್ಟ್ ಯಾವ ರೀತಿ ಐತಲ್ಲ ಅದೇ ರೀತಿ ನಾನು ಮಾರ್ಕಿಂಗ್ ಹಾಕ್ಕೊಂಡು ಕಟೋರಿ ಮತ್ತು ಕ್ರಾಸ್ ಬೆಲ್ಟ್ ಅದು ಕಟ್ ಮಾಡಿ ತಗೊಂಡಿನಿ. ಕಟ್ ಮಾಡಿ ತಗೊಂಡು ಇಲ್ಲಿ ಈಗ ಕಟೋರಿ ಸೈಡ್ ಭಾಗ ಮತ್ತು ಕಟೋರಿ ಇಲ್ಲಿ ಅಡ್ಜಸ್ಟ್ ಮಾಡೀನಿ. ಈಗ ಇಲ್ಲಿ ಮಾರ್ಕಿಂಗ್ ಹಾಕಿ ಕಟೋರಿ ಇದು ಮಾರ್ಕ್ ಹಾಕಿ ಕಟೋರಿ ಇದನ್ನು ಮಾಡೀನಿ. ಇನ್ನು ಇಲ್ಲಿ ಕ್ರಾಸ್ ಬೆಲ್ಟ್ ಒಂದು ಅಡ್ಜಸ್ಟ್ ಮಾಡ್ತೀನಿ. ಅಡ್ಜಸ್ಟ್ ಮಾಡಿದ ನೋಡ್ರಿ ನಮ್ಗೆ ಅಲ್ಪ ಸ್ವಲ್ಪ ಅಲ್ಲೆಲ್ಲ ಸ್ವಲ್ಪ ಬಟ್ಟೆ ಉಳಿತು ಈಗ. ಮತ್ತು ಹಿಂಭಾಗದ ಕೊರಳು ಐತಲ್ಲ ಅಲ್ಲಿ ಒಂದು ಸ್ವಲ್ಪ ಬಟ್ಟೆ ಸಿಗ್ತೈತಿ. ಕೊರಳಿಗೆ ಏನಾದರೂ ಸ್ವಲ್ಪ ಅಡ್ಜಸ್ಟ್ ಮಾಡಿ ಇದು ಕಟಿಂಗ್ ಮಾಡ್ತೀನಿ ನೋಡ್ರಿ. ಒಳಗಡೆನೈತಿ ಕ್ರಾಸ್ ಬಟ್ಟೆಗೆ ಬೆನ್ನಿಗೆ ಮತ್ತು ಸ್ಲೀವ್ಸಿಗೆ ಮತ್ತು ಕ್ರಾಸ್ ಬಟ್ಟೆಗೆ ಅಂತ ಬೇರೆ ಬಟ್ಟೆ ಹಾಸ್ತೀನಿ ಅಂತ ಹೇಳಿನವ್ರಿಗೆ ಹ್ಞೂ ಅಂದಾರವ್ರೆ. ಇದು ಇಷ್ಟು ಅಡ್ಜಸ್ಟ್ ಮಾಡೀನಿ. ಈಗ ಇದನ್ನು ಕಟಿಂಗ್ ಮಾಡ್ತೀನಿ ನೋಡ್ರಿ. ಇದು ಸ್ಲೀವ್ಸ್ನು ಕಟ್ ಮಾಡಿ ತೆಗ್ದೀನಿ ಇದನ್ನು. ಮತ್ತು ಬ್ಯಾಕ್ ಪಾರ್ಟ್ನು ಕಟ್ ಮಾಡಿ ತಗೊಂಡಿನಿ. ಇಲ್ಲೇನದಲ್ಲ ಒಂದು 1/4 ಇಂಚ್ ಇನ್ನೊಂದು ಸ್ವಲ್ಪ ಅಷ್ಟೇ 1/4 ಇಂಚ್ ನಾವು ಸ್ಟಿಚಿಂಗ್ ಮಾರ್ಜಿನ್ಗೆ ಸ್ವಲ್ಪ ಇಲ್ಲಿ ಮಾರ್ಕ್ ಹಾಕೋಬೇಕು ಹೊರಗಡೆ. ನಮ್ದು ಕರೆಕ್ಟ್ ಮಾರ್ಕಿಂಗ್ ಇಲ್ಲೇ ಐತಿ. ನಾವು ಸ್ಟಿಚ್ ಮಾಡೋಣ ಇದು ಕರೆಕ್ಟ್ ಮಾರ್ಕಿಂಗ್ ಇರೈತಿ. ಇದು ಸ್ಟಿಚ್ ಮಾಡೋಣ ಇಲ್ಲಿಗೆ ಬರ್ತೈತಿ. ಮತ್ತು ಇಲ್ಲಿ ಒಂದು 1/4 ಇಂಚ್ ನಾವು ತೊಗೋಬೇಕು. ಆದ್ರೆ ಏನೈತಿ ಅದು ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಮಾಡಿದ ಮುಂದೆ ಇದ್ರ ಪೇಪರ್ದೊಳಗೆ ಒಂದು 1/2 ಇಂಚಿನ ಎಕ್ಸ್ಟ್ರಾ ತೊಗೊಂಡೆ ನಾ ಕಟಿಂಗ್ ಮಾಡೀನಿ. ಇಲ್ಲೇ ನಾ ಆ್ಯಡ್ ಮಾಡೋಂಗಿಲ್ಲ. ಕ್ರಾಸ್ ಬೆಲ್ಟ್ಗೂ ಬತ್ತು ಮತ್ತು ಇದಕ್ಕೂ ಬರ್ತೈತಿ. ಇದು ನೋಡ್ರಿ ಕಟ್ ಮಾಡಿ ತೆಗಿತೀನಿ ನೋಡ್ರಿ. ನಮಗೆ ಫಿಟ್ಟಿಂಗ್ ಇಲ್ಲೇ ಬರಬೇಕು ಅನ್ನೋ ಸಂಬಂಧ ಇಲ್ಲೊಂದು ನಾಚ್ ಹಾಕೋಬೇಕು. ಇದು ನೋಡ್ರಿ ಇಲ್ಲೇ ಸ್ವಲ್ಪ ನಮಗೆ ಬಟ್ಟೆ ಕಮ್ಮಿ ಐತಿ. ಸ್ವಲ್ಪನೇ ಇಷ್ಟಷ್ಟೇ ಬಟ್ಟೆ ಕಮ್ಮಿ ಐತಿ. ಇದು ಫಿಟ್ಟಿಂಗ್ ಮಾರ್ಜಿನ್ದಾಗ ಹಾಕೋದಲ್ಲ ಅಡ್ಜಸ್ಟ್ ಹಾಕತ್ತಿದೆ. ಈಗ ಕಟೋರಿ ತಕೊಂಡು ನಾವು ಯಾವ ರೀತಿ ಮಾರ್ಕ್ ಮಾಡಿರ್ತೀವಲ್ಲ ಅದೇ ರೀತಿ ನಾವು ಕಟಿಂಗ್ ಮಾಡಿ ತೆಗಿಬೇಕು. ಇದು ಚಿಕನ್ ಪೀಸ್ ಹತ್ತಲ್ಲ ಆ ಥರ ಬಟ್ಟೆ ಇದೆ ಫ್ರೆಂಡ್ಸ್. ಕಟಿಂಗ್ ಮಾಡಕತ್ತನ ಬಟ್ಟೆ ಇದಾಗತ್ತೈತಿ. ಇಲ್ಲಿ ಕರೆಕ್ಟ್ ಬಂದದಿಲ್ಲ ನೋಡ್ತೀನಿ. ಒಂಚೂರು ಬಟ್ಟೆ ಎಕ್ಸ್ಟ್ರಾ ಬಂದಿದೆ. ನೋಡಿರಿ ಕಟೋರಿ ರೆಡಿ ಆಯಿತು. ಈಗ ಇದು ಉಳಿದ ಬಟ್ಟೆ ಒಳಗೆ ಕ್ರಾಸ್ ಬಟನ್ ತಗೊಂಡ್ರೆ ಆಮೇಲೆ ನಾವು
ಒಳಗಡೆ ಏನೈತಲ್ಲ ಬೇರೆ ಬಟ್ಟೆ ಹಚ್ಬೋದು. ಆಯ್ ಸಾರಿ ಫ್ರೆಂಡ್ಸ್, ಅಲ್ಲೇ ನಮ್ಮ ಮನೆ ಎದುರಿಗೆ ಅಜ್ಜಿ ಅಂತದಾರ, ಅವ್ರು ಬಂದಾರ. ಅವ್ರು ನನ್ನ ಮಗಳಿಗೆ ಬುಟ್ಟಿ ಒಳಗೆ ಉಳ್ಳಾಗಡ್ಡಿ ತೆಗೆದು ಹಾಕೋದು ಇದು ಮಾಡತ್ತಾಳ. ಅದಕ್ಕೆ ಅವ್ರ ಇದು ಯಾರು ಆರಿಸೋರು ಅಂತ ಕೇಳ್ತಾರೆ. ಅದಕ್ಕೆ ನಾ ಅಜ್ಜಿ ಆಯತ್ನ ಹೇಳತ್ತೀನಿ. ಇಲ್ಲಿ ಒಂಚೂರು ಬಟ್ಟೆ ಕಮ್ಮಿ ಐತೆ ಫ್ರೆಂಡ್ಸ್. ಹಾಂ ಬಂದೆ ನೋಡ್ರಿ, ನನ್ನ ಮಗಳು ಕಾಡಕತ್ತ ಅಲ್ಲಿ. ಒಟ್ಟೆ ಏನು ಮಾಡಿಸ್ಕೊಳಂಗಿಲ್ಲ ನನ್ನ ಮಗಳು. ಅದಕ್ಕೆ ಅವ್ರು ನಮ್ಮ ಅತ್ತಿಯವ್ರ ಆಯ್ತು ತಗೋಬಾ ಅನ್ನೋ ತರಕಿಗೆ. ನಾ ಈಗ ಇದನ್ನು ಕಟಿಂಗ್ ಮಾಡಿಟ್ರೆ ನನ್ನ ನೈಟ್ ಸ್ಟಿಚಿಂಗ್ ಮಾಡೋಕೆ ಹಾಕತ್ತೆ ಫ್ರೆಂಡ್ಸ್. ಅಂದ್ರೆ ನನ್ನ ಮಗಳು ನೈಟೇ ಮುಖತಾಳ, ಆವಾಗ ನನಗೆ ಇದು ನೈಟ್ ಸ್ಟಿಚ್ ಮಾಡೋಕೆ ಹಾಕತಿ. ಇದಕ್ಕೆ ನೋಡಿರಿ, ಇದು ಮೇನ್ ಫ್ಯಾಬ್ರಿಕ್ ಒಂದೇ ಆಯಿತು. ಒಳಗಡೆ ಏನೈತಿ ಬೇರೆ ಇದೇ ಥರ ಕಲರ್ದು ಬೇರೆ ಇನ್ನೂ 2 ಬಟ್ಟೆ ಕೊಟ್ಟು ಸ್ಟಿಚ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್. 42 ಸೈಜಿಂದ ಬ್ಲೌಸ್ ಐತಿ ನನಗೆ. ಬ್ಲೌಸ್ ಐತೆ ಅದು 42 ತಗೊಳ್ತೀವಿ ಬ್ಲೌಸ್ ಐತಿ. ನನಗೆ ಅವ್ರು ಪೀಸ್ ಕೊಟ್ಟಿದ್ದು 83 ಸೆಂಟಿಮೀಟ್ರ್ ಪೀಸ್ ಇತ್ತು. ಅಷ್ಟರೊಳಗೆ ಇದು ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟದ ಸೈಡ್ ಭಾಗ, ಆಮೇಲೆ ಇದು ಕಟೋರಿ, ಕ್ರಾಸ್ ಬೆಲ್ಟು, ಸ್ಲೀವ್ಸ್ ಇಷ್ಟು ತಗೊಂಡಿನಿ. ಇನ್ನು ನನಗೆ ಪೈಪಿಂಗ್ ಮಾಡೋಕೆ ಅಷ್ಟು ಬಟ್ಟೆ ಬೇಕು. ಉಳ್ಕಿದಕ್ಕೆಲ್ಲ ಏನೈತಿ ಬೇರೆ ಬಟ್ಟೆ ಹಚ್ತೀನಿ ಪೈಪಿಂಗ್ ಮಾಡೋಕೆ. ಇದ್ರೊಳಗೆ ಒಂದು ಸ್ವಲ್ಪ ಅಲ್ಲಿಗೆ ತಗೊಂಡ್ರೆ ಆಯಿತು. ಇದೇನೈತಲ್ಲ ಗುಂಡಿ ಪಟ್ಟಿಗೆ ಹಚ್ತೀನಿ ಫ್ರೆಂಡ್ಸ್. ಇದು ಕಾಜು ಪಟ್ಟಿಗೆ ಏನೈತಿ ಬೇರೆ ಬಿಡ್ತಾ ಅದು ಹಚ್ತೀನಿ. ಇದು ಗುಂಡಿ ಪಟ್ಟಿಗೆ ಹಚ್ತೀನಿ. ಮತ್ತು ನಂಗೆ ಹಿಂಭಾಗದ ಕೊಳ್ಳಿಂದ ಅಲ್ಲೇ ಒಂಚೂರು ಬಿಸಿರ್ತೈತಿ, ಅದು ಇದು ಅಡ್ಜಸ್ಟ್ ಮಾಡಿ ನಾ ಪೈಪಿಂಗ್ ಮಾಡೋಕೆ ತಗೊತೀನಿ. ಇದು ಥ್ಯಾಂಕ್ ಯು ಫ್ರೆಂಡ್ಸ್. ನಾ ಯಾವ ರೀತಿ ಇದು ಬ್ಲೌಸ್ ಕಟಿಂಗ್ ಮಾಡಿ ಅನ್ನೋದು ನೋಡಿರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿರೋ ಬೆಲ್ ಹಾಕೊಂಡು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೀವು ನೋಡಿದ್ರೆ ನಾ ಹಾಕೋ ಎಲ್ಲ ವಿಡಿಯೋಸು ನಿಮ್ಗೆ ಕೂಡಲೇ ಬಂದು ತಲುಪ್ತವೆ. ಮತ್ತು ಯಾರು ಸ್ಕಿಪ್ ಮಾಡ್ಕೊಂಡು ಈ ವಿಡಿಯೋನ ನೋಡೋಕೆ ಹೋಗಬೇಡ್ರಿ. ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿರಿ. ಮತ್ತು ನಾ ಈ 2 ವಿಡಿಯೋ ಏನೈತಿ ನಾರ್ಮಲ್ ಬ್ಲೌಸ್ ಕಟಿಂಗ್ ಹಾಕಿದ್ನಿ. ಇವತ್ತೇನೈತಿ ಕಟೋರಿ ಬ್ಲೌಸ್ ಕಟಿಂಗ್ ಯಾವ ರೀತಿ ಕಮ್ಮಿ ಬಟ್ಟೆಯಲ್ಲಿ ಯಾವ ರೀತಿ ಕಟಿಂಗ್ ಮಾಡಿ ನಿಮ್ಗೆ ತೋರಿಸಿ ಅನ್ನೋದು ನೋಡಿ ನನಗೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಹಾಕಿ. ಮತ್ತು ಪ್ಲೀಸ್ ನನಗಿನ ಅಂದರೆ ಸ್ಟಿಚಿಂಗ್ ನಾ ರಗಡೆಲ್ಲ ಮಾಡೀನಿ, ಇಲ್ಲ ಅಂತ ಹೇಳಂಗಿಲ್ಲ. ನಾನು ಸ್ಟಿಚಿಂಗ್ ಮಾಡೀನಿ. ಆದ್ರೆ ನಾನು ಈಗೀಗ ನಾ ಒಂದು 3-4 ತಿಂಗಳ ಹತ್ತಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡೀನಿ. ಆದ್ರೆ ವಿಡಿಯೋದ ಮುಂದೆ ನಾ ಯಾವ ರೀತಿ ಕಟಿಂಗ್ ಮಾಡಿ ಹೆಂಗೆ ಮಾತಾಡಬೇಕು ಅನ್ನೋದು ನನಗೆ ಇನ್ನೂ ಅಷ್ಟು ಇದಾಗಿಲ್ಲ. ಅದ್ರ ಸಂಬಂಧ ನಾ ಈಗೀಗ ಒಂದು 2-3 ವಿಡಿಯೋ ಆಯ್ತಲ್ಲ ಇದು ಕಟಿಂಗ್ ಮಾಡೋ ವಿಡಿಯೋ ಹಾಕಕತ್ತ. ಅದಕ್ಕಿನ್ನ ಬರ್ತಾ ಕಲಿತೀನಿ ಫ್ರೆಂಡ್ಸ್. ಮತ್ತು ಇನ್ನೂ ಏನಾದರೂ ನಾನು ತಪ್ಪಿದ್ದಲ್ಲಿ ನನಗೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಹಾಕಿ ಹಿಂಗೆ ಮಾಡ್ರಿ ಅಂತ ಹೇಳ್ರಿ. ನಾ ಅದೇ ರೀತಿ ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.